ಅಕ್ರಮ ಮದ್ಯದ ವಿರುದ್ಧ ಕೆಆರ್ಎಸ್ ಪಕ್ಷದ ಅರಿವಿನ ಕ್ರಾಂತಿ. ಲಿಂಗಸಗೂರಿನ ಗುರುಗುಂಟದಲ್ಲಿ ಮೊಳಗಿತು ಅಕ್ರಮ ಮದ್ಯದ ವಿರುದ್ಧದ ರಣಕಹಳೆ. ಸರಾಯಿ ಬೇಡ, ಶಿಕ್ಷಣ ಬೇಕು, ಬೀರು ಬೇಡ, ನೀರು ಬೇಕು. ಕೆಆರ್ಎಸ್ ಪಕ್ಷದ ವಿನೂತನ ಜಾಥಾ. ಕುಡಿತ ಬಿಡಿಸಿ ಸಂಸಾರ ಉಳಿಸಿ ಕಲ್ಯಾಣ ಕರ್ನಾಟಕವನ್ನ ಮದ್ಯ ಮುಕ್ತವಾಗಿಸಲು ರವಿ ಕೃಷ್ಣ ರೆಡ್ಡಿ ಪಣ. ಅಕ್ರಮ ಮದ್ಯ ಮಾರಾಟಕ್ಕೆ ಅಧಿಕಾರಿಗಳ ಸಾಥ್, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಆಶಾ ವೀರೇಶ್. ಕಲ್ಯಾಣ ಕರ್ನಾಟಕ ಭಾಗದ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಈಗ ಜನರೇ ರೊಚ್ಚಿಗೆದ್ದಿದ್ದಾರೆ. ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದಲ್ಲಿ ಇಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅರಿವಿನ ಕ್ರಾಂತಿ ಜಾಥಾ ನಡೆಸುವ ಮೂಲಕ ಅಕ್ರಮ ಸರಾಯಿ ಮಾರಾಟಗಾರರಿಗೆ ಬಿಸಿ ಮುಟ್ಟಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮದ್ಯದ ಹಾವಳಿ ಮಿತಿಮೀರಿದ್ದು ಬಡ ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಇದನ್ನ ತಡೆಯಲು ಮುಂದಾಗಿರುವ ಕೆಆರ್ಎಸ್ ಪಕ್ಷವು ಇಂದು ಗುರುಗುಂಟ ಗ್ರಾಮದಲ್ಲಿ ಬೃಹತ್ ಜನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು, ಬೆಳಿಗ್ಗೆ ಗುರುಗುಂಟದ ಬಸ್ ನಿಲ್ದಾಣದಿಂದ ಆರಂಭವಾದ ಈ ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿದರು. ಸರಾಯಿ ಬೇಡ, ಶಿಕ್ಷಣ ಬೇಕು, ಬೀರು ಬೇಡ, ನೀರು ಬೇಕು ಎನ್ನುವ ಘೋಷಣೆಗಳು ಗ್ರಾಮದಾದ್ಯಂತ ಮೊಳಗಿದ್ವು. ಅಷ್ಟೇ ಅಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದ ಅಂಗಡಿಗಳಿಗೆ ಖುದ್ದಾಗಿ ಭೇಟಿ ನೀಡಿದ ಪಕ್ಷದ ಮುಖಂಡರು ಕೂಡಲೇ ಮಾರಾಟ ನಿಲ್ಲಿಸುವಂತೆ ಅಂಗಡಿ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟು ಮನವಿ ಮಾಡಿದ್ದಾರೆ. ಸರ್ಕಾರದ ಬಡತನ ನಿರ್ಮೂಲನಾ ಯೋಜನೆಗಳು ಹಳ್ಳ ಹಿಡಿಯಲು ಈ ಅಕ್ರಮ ಮದ್ಯ ಮಾರಾಟವೇ ಕಾರಣ. ಹಳ್ಳಿಯಲ್ಲಿ ಮದ್ಯ ಸಿಗ್ತಾ ಇರೋದ್ರಿಂದ ಮಹಿಳೆಯರು ಮತ್ತು ಯುವಕರು ಬಲಿಯಾಗ್ತಾ ಇದ್ದಾರೆ. ಪಿಡಿಒ, ಪೊಲೀಸ್ ಮತ್ತು ಅಬಕಾರಿ ಅಧಿಕಾರಿಗಳು ನಿರ್ಭೀತಿಯಿಂದ ಕೆಲಸ ಮಾಡಿ ಅಕ್ರಮ ತಡೆಯಬೇಕು. ಈ ಯೋಜನೆ ತಂದ್ರೂ ಹಳ್ಳಿ ಜನರ ಬಡತನ ನಿವಾರಣೆ ಆಗಿಲ್ಲ. ಯಾಕೆಂದ್ರೆ ಬಡವರು ಇವತ್ತು ಹೆಚ್ಚು ಕುಡಿತಿರೋದು, ಎಲ್ಲರಿಗಿಂತ ಜಾಸ್ತಿ ಬಡವರು ಕುಡಿಯೋದು. ಯಾಕೆ? ಅದರಲ್ಲೂ ಶ್ರೀಮಂತರು ಕುಡಿದ್ರು ಶ್ರೀಮಂತರು ಕೆಡೋದಿಲ್ಲ, ಬಡವರು ಯಾಕೆ ಕೆಡ್ತಾರೆ? ಒಬ್ಬ ಬಡವ 300 ಎಷ್ಟಪ್ಪ ಇಲ್ಲಿ ಕೂಲಿ ಒಂದ್ ದಿವಸಕ್ಕೆ ಗಂಡಾಳಿಗೆ? 300, 400? ಅವ್ನ ಗಂಡಾಳು 500 ಕುಡ್ಕೊಂಡು ಅದರಲ್ಲೂ 200, 300 ಕುಡಿದ್ರೆ ಅವನು ಅವತ್ತು ಮಾರನೇ ದಿವಸ ಕೆಲ್ಸಕ್ಕೆ ಹೋಗೋದಿಕ್ಕಾಗೋದಿಲ್ಲ. ಅದ್ರ ಮಾರನೇ ದಿವಸನೂ ಕೆಲ್ಸಕ್ಕೆ ಹೋಗೋದಿಕ್ಕಾಗೋದಿಲ್ಲ. ಕುಡಿದಿದ್ದು 2 ದಿವಸಕ್ಕೆ ಖಾಲಿ ಆಯ್ತು, ತುಳಿದಿದ್ದು 2 ದಿವಸಕ್ಕೆ ಖಾಲಿ ಆಯ್ತು. ಮನೆಗೇನ್ ಕೊಟ್ಟ? ಚಿಪ್ಪು ಚೆಂಬು ಕೊಟ್ಟ. ಮನೆಗಳು ಇವತ್ತು ಈ ಭಾಗದಲ್ಲಿ ಬಡವರ ಮನೆಗಳು ನಡೀತಿರೋದೇ ಯಾರಿಂದ? ಹೆಣ್ಮಕ್ಳಿಂದ, ಮಹಿಳೆಯರಿಂದ. ಅವ್ರು ದುಡಿದು ನರೇಗಾದಲ್ಲೋ ಬ್ಲಾಕ್ಪೋಸ್ಟ್ ಅಂತ ಅವರು ಮಾಡ್ಕೊಂಡಿರುವಂತ ಅನೇಕ ಇದರಲ್ಲಿ ನರೇಗಾದಲ್ಲಿ ಕೆಲಸ ಕೊಡಿಸಿ ಅವರೆಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ. ನರೇಗಾದಲ್ಲೋ ಅಥವಾ ಹೊಲದಲ್ಲೋ ಇನ್ಯಾರ್ದು ಜಮೀನಲ್ಲೋ ಕೂಲಿ ಮಾಡಿಕೊಂಡು ಮನೆ ನಡೆಸ್ತಾ ಇದ್ದಾರೆ. ಯಾರ ಮನೆ ಹಾಳಾಗ್ತಿದ್ಯೋ ಆ ಮನೆ ಗಂಡಸರು ಹೋಗಿದ್ದ ದುಡಿದುದ್ದನ್ನೆಲ್ಲ ಶ್ರೀಮಂತರಿಗೆ ಕೊಟ್ಟು, ಬಾರದವರಿಗೆ ಕೊಟ್ಟು ಅವ್ರನ್ನ ಶ್ರೀಮಂತರು ಮಾಡ್ತಾ ಇದ್ದಾರೆ. ಇವರು ಬಿಕಾರಿಗಳಾಗ್ತಾ ಇದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಅಪರೂಪಕ್ಕಾದ್ರೂ ಗುರುಗುಂಟದಲ್ಲೋ ಅಥವಾ ಲಿಂಗಸೂರಲ್ಲೋ ಇದ್ರೆ ಈ ಮಧ್ಯದಲ್ಲಿ ಯಾವ್ದೋ ಒಂದು ಅಮರೇಶ್ವರ ಕ್ರಾಸು ಈ ಭಾಗದಲ್ಲಿ ಬರೋರು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ ಭಾಗದ ಜನರು. ಯಾಕಂದ್ರೆ ಅಲ್ಲಿ ಹೋಗ್ಬೇಕು, 5-6 ಕಿಲೋಮೀಟರ್ ಹೋಗ್ಬೇಕು, ಕುಡಿದ ಮೇಲೆ ರಸ್ತೆಯಲ್ಲಿ ಬಿದ್ದು ಸತ್ರೆ ಯಾರು ನೋಡೋದಿರೋದಿಲ್ಲ. ಬೈಕ್ ಆದ್ರೂ. ಇದೇ ವೇಳೆ ಮಾತನಾಡಿದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಆಶಾ ವೀರೇಶ್, ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಜನಪ್ರತಿನಿಧಿಗಳ ಕುಮ್ಮಕ್ಕಿನಿಂದಾಗಿ ಹಾದಿ ಬೀದಿಯಲ್ಲಿ ಮದ್ಯ ಸಿಗ್ತಾ ಇದೆ. ಜೆಸಿಬಿ ಪಕ್ಷಗಳು ಮಾಡದ ಕೆಲಸವನ್ನ ಕೆಆರ್ಎಸ್ ಪಕ್ಷವು ಮಹಿಳೆಯರ ನೇತೃತ್ವದಲ್ಲಿ ಮಾಡ್ತಾ ಇದೆ ಎಂದು ಗುಡುಗಿದ್ದಾರೆ. ಸಮಸ್ಯೆಗಳು ಹೆಚ್ಚಾಗಿ ಜನ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ನಮ್ಮ ಹೋರಾಟ ಕೇವಲ ಇಂದಿಗೆ ಸೀಮಿತವಲ್ಲ, ಸಂಪೂರ್ಣ ಮದ್ಯಮುಕ್ತ ಕರ್ನಾಟಕ ನಿರ್ಮಾಣವಾಗೋ ತನಕ ವಿಶ್ರಮಿಸುವುದಿಲ್ಲ. ಕಾರ್ಯಕ್ರಮದಲ್ಲಿ ಮದ್ಯಪಾನ ನಿಷೇಧ ಆಂದೋಲನದ ಮುಖ್ಯಸ್ಥೆ ಮೋಕ್ಷಮ್ಮ, ರಾಜ್ಯ ಕಾರ್ಯದರ್ಶಿ ರಮೇಶ್ ಗೌಡ ಸೇರಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ನೂರಾರು ಪದಾಧಿಕಾರಿಗಳು ಭಾಗವಹಿಸಿದ್ರು. ಅಬಕಾರಿ ಇಲಾಖೆ ಮುಖ್ಯಸ್ಥರ ಮೂಲಕ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಕಟ್ಟುನಿಟ್ಟಿನ ಮನವಿ ಸಲ್ಲಿಸಲಾಗಿದೆ. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕದ ಹಳ್ಳಿಯಲ್ಲಿ ಅರಿವಿನ ಕ್ರಾಂತಿ ಆರಂಭವಾಗಿದ್ದು, ಇದು ಮುಂದಿನ ದಿನದಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ.